ಇಲ್ಲೇ ಕರ್ಚಿಕಾಯಿ ಮಾಡಿ ಬಂದೆ. ಇಷ್ಟು ಕಟ್ ಮಾಡ್ಬೇಕಂದ್ರೆ ಟೈಮ್ 11 ಆಗೈತೆ ನೋಡಿ. ಹಿಟ್ಟು ಮುಣಿಗೈತೆ ನೈಟಿ. ಟೈಮ್ 11 ಗಂಟೆ ಆಗೈತೆ. ಇಷ್ಟು ಕಟ್ ಮಾಡಲೇಬೇಕು. ಇವು ಎರಡಾಗ್ರಿ. ಇವು ಎರಡು ನೈಟಿ ಒಳಗೆ ಹಾಕ್ಬೇಕ್ರಿ. ಇವು ಎರಡು ಒಳಗೆ ಹಾಕಬೇಕು. ಅಲ್ಲೇ ಉಂಡು ಹೋಗಿದ್ದಿಲ್ಲ ನಾನು. ಉಣ್ಣು ಬಡ್ಕೊಂಡ್ರೆ ಚಪಾತಿ ಪಲ್ಯ ಅನ್ನ ಅಲ್ಲೇ ಇನ್ನೇ ಈಗ ಉಂಡು ಬಂದು ನೋಡಿ. ಇವಾಗ ಉಣ್ಣೆ ಮೊನ್ನೆ ಮತ್ತೆ ಒಬ್ಬೇಕು ಹೋಗಿ ಎಲ್ಲಿ ಉಂಟಿ ಅಲ್ಲಿ ಮನ್ಯಾಗ ಅಂತ ಬೇದ್ರು. ಇವಾಗ ಟಾಪ್ ಹಿಡಿಯೋಕೆ ಕೊಟ್ಟಾರ. 4 ನೈಟಿ ಇವಾಗ 6 ನೈಟಿ ಹೊಲಿಗೆ ಹಾಕೋದ್ರಿ. ಶ್ರವಣಕುಮಾರ್ ಮಲ್ಕೊಂತಾರೆ ನೋಡಿ. ಇಷ್ಟು ಕಟ್ ಮಾಡೋದ್ರಿ. ನಾ ಎಡಿಟಿದ್ರು ಆಯ್ತಾರ ಐತ್ರಿ. 5 ಗಂಟೆಗೆ ಕೇಳ್ಬೇಕಂತ ಈಗ 11 ಆಗೈತಿ. ವಿಡಿಯೋ ಎಡಿಟಿಂಗ್ ಮಾಡಿ ಈ ವರ್ಷ ಮಳೆ ಭಾಳ ಆಗೈತಲ್ರಿ. ಚಳಿ ಭಾಳ ಐತಿ. ಎಲ್ಲಿ ಕೇಳ್ತೀರಿ ಯಪ್ಪ ಸಿಕ್ಕಾಪಟ್ಟೆ ಚಳಿ. ಇನ್ನು ಯಾರು ಮಂದಿ ಮಕ್ಕಳು ಫೋನ್ ಹಚ್ಚಿ ಕೇಳ್ರಿ ಸಿಕ್ಕಾಪಟ್ಟೆ ಚಳಿ 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 ಎಲ್ಲರ ಬಾಯಲ್ಲಿ ಅದೇ ನೋಡಿ. ಅಂಟಿಯರು ಬಂದಿದ್ರು ಕರೆದಾರ ನೋಡಿ. ಈ ಕುರುಗುಡ ಮಧ್ಯಾಹ್ನದಾಗ ಕರೆದು ಉಣಿಸಿದ್ದೆ. ಬರೀ ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ ರೀ ಇದನ್ನು. ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಆಗೈತೆ ನೋಡಿ. ಇವಾಗ ಎದ್ದು ಲಾಗ್ ಚಾಲು ಮಾಡೀನಿ. ಜಲ್ದಿ ಹೇಳ್ಬೇಕಂದೆ ಹೇಳ್ದಾಲಿಲ್ಲ ರೀ. ಲೇಟಾಗಿ ಮಲ್ಕೊಂಡ್ನೆಲ್ಲ ಜಲ್ದಿ ಹೇಳ್ದಾಲಿಲ್ಲ. ಬರೀ ಹೊಳ್ಯಾಕೆ ಹೋಗೋಣ ಇವಾಗ. ಟೈಮ್ ನೋಡಿ 6:30 ಆಗೈತೆ. ಎದ್ದೇ ಮಕ್ಕಳತ್ತರದೇನು ರೀ ಬೆಳಕಾಗೈತೆ ಅಂಥೇಳಿ ಬರೀ ನಾ ಹೊಳ್ಯಾಕೂ ಬಂದಿಲ್ಲ. ನೀನು ರಾತ್ರಿ ಎಲ್ಲ ಕ್ಲೀನೇ ಮಾಡಿ ಮಲ್ಕೊಂಡಿನಿ. ಹೆಚ್ಚಿಗೇನು ಬಾಂಡೆನೂ ಇಲ್ಲ. ಸ್ವಲ್ಪ ಅದ ಬಾಂಡೆನೂ ತಿಕ್ಕೋಬೇಕು. ಈ ಕಡೆ ಬೀರಪ್ಪನ ದರ್ಶನ ಮಾಡ್ಕೊಂಡು ಕದ ಮುಂದಕ್ಕೆ ಮಾಡಿ ನೋಡಿ. ಇಲ್ಲಿ ಇವಾಗ ಕದ ತೆರಿತೀರಿ. ಫುಲ್ ಬೆಳಕಾಗೈತೆ. ದಿನ ಕತ್ಲಿರ್ತಿತ್ತು ಬೀರಪ್ಪನ ದರ್ಶನ ಮಾಡಾಗ. ಇವತ್ತು ಫುಲ್ ಬೆಳಕಾಗೈತೆ. ನಾ ಹೇಳೋದಾಗ ಪೂಜೆ ಮುಗೀತು ರೀ. 6:30 ಅನ್ನಕ್ಕೆ ಪೂಜೆ ಮುಗಿದ್ಬಿಡುತ್ತೆ ನೋಡಿ ಬೀರಪ್ಪ ಮುತ್ಯಂದು. ಜಲ್ದಿ ರೀ. ನೆಶ್ಶಿನ 5 ಗಂಟೆಗೆ ಎದ್ದು ತಂಡ್ಯಾಗ ಅಪ್ಪೆ ಜಾಕಮ್ಮ ಪೂಜೆ ಮಾಡ್ತಾರೆ ನೋಡಿ. ನೆಶ್ಶಿನಾಗ ಜಾಕಕ್ಕೆ ಮೈಕ್ 5ಕ್ಕೆ ಮೈಕ್ ಹಾಕ್ತಾರೆ ಅಲ್ಲಿ ಬೀರಪ್ಪ ಮುತ್ಯಂಗ ಗುಡಿ ಮೇಲೆ. ಮೈಕ್ ಹಾಕೋದು 5ಕ್ಕೆ. ಬರೀ ಇಷ್ಟು ಕಟ್ ಮಾಡಿ ಒಂದು ಕುರ್ಚಿಯಾಕ ಇಟ್ಟಿಕೇರಿ ಮತ್ತು ಉಳ್ಕೆದು ಇಷ್ಟು ಪಿಕ್ ಹಾಕೋದು ಯಾವಾಗ ಆಗುತ್ತೆ. ಎಲ್ಲ ಕಸ ಹುಡುಗಿ ಎಲ್ಲ ಮನೆ ಎಲ್ಲ ಕಸ ಗುಡ್ಸೀನಿ. ಅಂಟಿಯರು ಬಂದಿದ್ರು ಹೋದ್ರಿ. ಇವಾಗ ಇದು ಮತ್ತು ಒಟಾಣಿ ಕಾಳು ಕೊಟ್ಟಿದ್ದೇನೆ ರೀ. ಹಸಿ ಒಟಾಣಿ ತಂದಿದ್ದೆನಲ್ಲ ಸೋಸವ ಅಂಥೇಳಿ. ಅತ್ತಿನ ಸೊಸೆನೂ ಹಸಿ ಒಟಾಣಿ ಸೋಸಿರೋಡಿ. ಯಾಕೆ ಕಿವಿಗಳು ಅಂತಾನು ಕೊಬ್ಬರಿನಿ ಕಾಸು ಹಾಕೋಬೇಕು. 9:30 ಆಯ್ತು ನೋಡಿ ಟೈಮ್. 6:30 ಮ್ಯಾಗ ಎದ್ದೀನಿ ರೀ. ಯಾಕೆ ಲೇಟಾಗಿ ಸ್ನೇಹಿತರೆ ತಿಳಿದು ನೀನು ರಾತ್ರಿ ಕರ್ಚಿಕಾಯಿ ಮಾಡಿ ಬಂದು ಲೇಟಾಗಿ ಮುಕ್ಕೊಂಡು ಇಷ್ಟು ಹೊಲಿಗೆ ಹಾಕೋದಾವು, ಇಷ್ಟು ಪಿಕೋ ಹಾಕೋದಾವು, ಎಲ್ಲ ಕೆಲಸ ತುಂಬೈತೆ ನೋಡಿ. ಈಗ ಇದು ಪಲ್ಯ ಮಾಡೀನಿ ರೀ. ಅಂಟಿ ಸೀರೆ ಒಯ್ತಾರಂತೆ ಪಿಕೋ ಹಾಕಿಟ್ಟಿದ್ದೆ ಒಯ್ಲಿಲ್ಲ ನೋಡಿ. ಒಟಾಣಿ ಕಾಳು ಅರ್ಧ kg ಸೊಸಿರಿ ಏಸು ಆಗ್ಬೇಕಂದ್ರೆ ಅವು ಈ ಸಾಗ ನೋಡಿ. ಈ ಸಾಗ್ಯಾವ ಒಂದು ಪಾಕುಲನ್ ಅರ್ಧ ಪಾಕುಲನ್ ಆಗಲ್ಲ ನೋಡಿ. ಇವಾಗ ಕಾಳು ಸೊಟ್ಟಿನೇ ಭಾಳ ದಪ್ಪ ಇರ್ತಾಳೆ ರೀ. ಒಟಾಣಿ ಹಸಿ ಒಟಾಣಿ ತರಕ್ಕೆ ಹೋಗಲ್ಲ. ಪಲಾವ್ ಅನ್ನಕ್ಕೆ ಮತ್ತು ಒಂದು ಬಟಾಟೆದು ಹೋಳಾಕಿ ಪಲ್ಯ ಮಾಡಕ್ಕೆ ಬರುತ್ತೆ ರೀ. ಒಂದು ಬಟಾಟೆ ತರಕಾರಿ ಎಲ್ಲ ಹಾಕಿ ಕುದಿಸಿ ಮಸಾಲೆ ರುಬ್ಬಿ ಹಾಕಿ ಮಸ್ತ್ ಆಗೈತೆ ರೀ ಪಲ್ಯ. ತರಕಾರಿ ಪಲ್ಯ. ಇದು ಸಬ್ಬಸಿ ತೊಯ್ದು ನಾನು ಮೊನ್ನೆ ಸಬ್ಬಸಿ ಹೆಸರು ಕಾಳು ಹಾಕಿ ಮಾಡೀನಿ ರೀ. ಇವತ್ತು ಆಯ್ತಾ ರೊಟ್ಟಿ ಮಾಡೋಕೆ ಸ್ನೇಹಿತರೆ. ಹಿಂಗಾಗಿ ಪಲ್ಯ ಮಾಡೀನಿ. ಇನ್ನು 6 ಹೋಳಿಗೆ ಅದಾವೆ ರೀ. ಒಂದು ಹಾಲಿನ ಪ್ಯಾಕೆಟ್ ಸರಿಸ್ಬೇಕು. ಆಂಟಿಯರು ದವಾಖಾನಿಗೆ ಹೋಗ್ಯಾರ. ಈಗ ಕಟ್ಟಿ ಸಾಂಬಾರು ಐತೆ, ಅನ್ನ ಐತಿ. ಕಟ್ಟಿ ಸಾಂಬಾರು ಇದ್ದಕ್ಕೆ 3 ದಿನ ತೆಕ್ಕೊಟ್ಟು ಅನ್ನ ಮಾಡಕತ್ತೀನಿ ನೋಡಿ. ಸ್ವಲ್ಪ ಆಯ್ತು ರೀ. ಒಂದೆರಡು ರೊಟ್ಟಿ ಆಂಟಿಯರು ಬಂದ್ರೆ ಉಣ್ಣಕ್ಕೆ ಒಂದೆರಡು ರೊಟ್ಟಿ ಲಟ್ಟಿಸ್ತೇನೆ ರೀ. ಸಂಜಿನ್ಯಾಗ ಅಲ್ಲೇ ಹಾಕೊಂಡಾರ. ಮತ್ತು ಶೇಂಗಾದ ಒಳಗೆ ಒಂದು 4 ಕರ್ಚಿಕಾಯಿ ಹಾಕಿ ಕೊಟ್ಟೆ ತಿಂದು ಚಹಾ ಮಾಡ್ತೀನಿ ಒಲ್ಲೆ ಅಂದ್ರಿ. ಕೊಟ್ಟೆ ತಿಂದು ಹೋದ್ರಿ. ಟೈಮ್ 9:30 ಆಯ್ತು. ನೀರು ಒಲೆ ಹಚ್ಬೇಕು ರೀ. ಬಾಂಡೆ ಇಟ್ಟೀನಿ ರೀ. ಎಲ್ಲ ಕೆಲಸ ಅಲ್ಲೇ ಮೈ ಮೇಲೆ ಆಯ್ತು ನೋಡಿರಿ. ಏನು ಮಾಡಾಕತ್ತೀರಿ ಇಬ್ರು? ಚಿನಿ ಏನದು ಕೈ ತೋರ್ಸಪ್ಪ. ಆಡಿ ಆಡ್ತಾ ನೋಡು. ಆಡಿ ನೀನು ಆಡ್ತೀಯ ಹೆಸರಾಣಿ? ಹಾಂ ನಿಮ್ಮ ರೇಷನ್ ಚೀಟಿ ಗದ್ಲೈತಿ. ರೇಷನ್ ಅಂತಾರಂತ್ರಿ. ಆ ಕಡೆ ಇಟ್ಟು ಹೋಗ್ಬೇಕು ರೀ. ರೇಷನ್ ಒಂದು ತರಬೇಕು. ಶ್ರಾವಣಿಗೆ ಕಳಿಸ್ತೀನಿ ಸರ್ ಅದಕ್ಕೆ ಪಾಳ್ಯಕ್ಕೆ ನೋಡಿರಿ ಸ್ನೇಹಿತರೆ. ಟೈಮ್ 10:15 ಆಯ್ತು. ಒಬ್ರೊಬ್ರು ಬಟ್ಟೆ ಗಿರಿಯಕ್ಕೆ ಬಂದ್ರಂದ್ರೆ ಒಂದೊಂದು ತಾಸು ಹೋಗುತ್ತೆ ನೋಡಿ. ಮತ್ತು ಅವ್ರು ನೈಟಿ ಇದ್ದು ಒಂದು ಸ್ವಲ್ಪ ಪಳಸ ಲೂಸಾಗಿದ್ದು ಹಿಡಿದು ಕೊಟ್ಟೆ. ಈಗ ಅದಕ್ಕಂದಲ್ಲಿ ಈ ಕುರ್ಚಿ ತರಿಸಿದ್ದು ನೋಡಿ. ಆ ಕುರ್ಚಿ ಮೇಲೆ ಬಟ್ಟೆ ಇಟ್ಟಿದ್ನಲ್ಲ ಮತ್ತು ಅಳಗೆ ಹೊಲಸತ್ತಾವು ಚಲೋ ಸೀರೆಗಳದಾವ ಅಂಥೇಳಿ ಈ ಕುರ್ಚಿ ತರಿಸಿ ಒಂದು ಹಿಡಿದು ಕೊಟ್ಟು ಮತ್ತೊಂದು ಡ್ರೆಸ್ ಹೋದ್ರಿ. ಇವತ್ತು ವ್ಯಾಪಾರ ಇವತ್ತು ಮುಂಜಾನೆ ಚಲೋ ಆಗೈತೆ ರೀ. ಇಂಥದೊಂದು ಡ್ರೆಸ್ ಹೋದ್ರು. ಇಲ್ಲ ಐತೆ ನೋಡಿ. ಈ ಥರ ಒಂದು ಡ್ರೆಸ್ ಹೋದ್ರು. ಇನ್ನು 2 ಉಳಿದ್ರು. 2 ಪೀಸ್ ಉಳಿದು ಒಂದು 32 ಐತೆ ರೀ. ಒಂದು 30 ಸೈಜ್ ಐತೆ ನೋಡಿ. ಶ್ರವಣಿಗೆ ಹಾಕ್ಬೇಕಂತ ಭಾಳ ಆಸೆ ಆಗಿತ್ತು ರೀ. ಅಮೌಂಟ್ ರೇಟ್ ಭಾಳ ಐತಿ. ಹಿಂಗಾಗಿ ಅವಿ ಒಂದು ಡ್ರೆಸ್ ಹೋದಲ್ಲ ಮಾರಕ್ಕೆ ಬಂದಿದ್ರು. ಅವಿ ಮಾರಕ್ಕೆ ಬಂದಾಗ ನನಗೆ ಹಂಗೆ ಇಲ್ಲಿ ತಗೋಕ್ಕ ಅಂಥೇಳಿ ಟಮಾಟಿ ಕೊತ್ತಂಬರಿ ಕೊಟ್ಟು ಒಂದು ನೋಡಿ. ಹೊರಗಿನವ್ರು ಆತ ಸ್ನೇಹಿತರೆ. ಮನೆಯವ್ರೇ ಆಗಲ್ಲ ಎಂದ್ರೆ ಇದೊಂದು ಸೋಡ್ ಕೊತ್ತಂಬರಿ ಇಷ್ಟು ಟಮಾಟಿ ಕೊಟ್ಟಿದೆ. 1 kg ಮ್ಯಾಗ ಆತವ್ರಿ ಟಮಾಟಿ ಬೇಕಂದ್ರೆ. ಬಿರ್ಸ್ ಚಲೋ ಅದ ಜವಾರಿ ಹಣ್ಣು.
ಇಲ್ಲಿ ಬ್ಯಾಡವಿ ಅಂತಂದೆ. ಇಲ್ಲಿ ತಗೋ ಅಕ್ಕ ನೀನು ಯಾವ್ದಾರ ಇರ್ಲಿ ಅಂದ್ಬಿಟ್ಟು ತಗೋ ಅಕ್ಕ ಅಂತ ಕೊಟ್ಟೋದ್ರಿ. ಹಿಂಗೆ ನೋಡಿ ನಾವೊಂದು ಮಾಡಿದ್ರೆ ಕಲ್ಲೋ ಕಡುಬು ಕೊಟ್ಲು ಮಲ್ಲೋ ದೋಸೆ ಕೊಟ್ಲು ಅಂತಾರಲ್ಲ ಹಂಗೆ ರೀ. ಕಲ್ಲೋ ಕಡುಬು ಕೊಟ್ಲ ಮಲ್ಲೋ ದೋಸೆ ಕೊಡಬೇಕ್ರಿ. ಅದು ನಾನು ಬಿಡೋ ಮಂದಿಗೆ ಇಟ್ಟು ಕೊಡ್ತೀನಿ ಅಕ್ಕ ರೊಕ್ಕ ಅಂದು. ಯಾಕಾಗಲ್ಲಕ್ಕ ಆಟೆ ಕೊಡಂದೆ. ಯಾಕೆ ನಾ ಅಂದಕ್ಕೆ ತೊಗೊಂಡಲ್ಲ ಅಂತೇಳಿ ಅವು ಏನು ಲಾಭ ಏನು ನೋಡಿ ಇಲ್ರಿ. ಗಂಟೆ ಬಂತು ಹೆಂಗಿದು ಮತ್ತು ಇದ್ರದ್ದು ಬಂತು ನೋಡಿ ಪೀಸು. ಸಾಕು ಒಂದು 50 ರೂಪಾಯಿ ಲಾಭ ಬಂದಂಗೆ ಆತ್ರಿ. 40 ರೂಪಾಯಿ ಕೆಜಿ ಟಮಾಟೊ ಅದ, 10 ರೂಪಾಯಿ ಕೊತ್ತಂಬರಿ, 50 ರೂಪಾಯಿ ಬಂತಂದು ಅವರೇ ಇಟ್ಕೊಂಡಾರೇನು ರೀ. ಅವರು ಕೊಟ್ಟೆ ಬಿಟ್ರೆ ನಮ್ಮ ಲಾಭ. ಈಗ ಹಾಲು ತಂದೀನಿ ರೀ ಇವಾಗ ಒಂದು ಪಾಕಿಟು 37 ರೂಪಾಯಿ ಕೊಡ್ಬೇಕು ಒಂದು ಹಾಲು ಕಾಸೀನಿ ರೀ. ಈಗ ಅವ್ರು ಜಳಕ ಮಾಡಿಸ್ತೀನಿ ರೀ, ನೀರು ಒಲಿ ಹಚ್ತೀನಿ. ಮತ್ತು ಊರಿ ಮ್ಯಾಗೆ ಐತೆ. ಏನು ಜಗಳ ಮಾಡ್ತಾರೆ ಮಕ್ಕಳು ಸ್ಕೂಲ್ ಇಲ್ಲಿ ನೋಡಿ ಮುಗಿತ್ರಿ ಅವ್ರದ್ದು ಜಗಳ. ಅಳಿ ಒಲೆ ಹಚ್ಚಕ್ಕಿಟ್ಟಿ ತೋರ್ಸಿರಲ್ಲ ಅವಸು. ನಮ್ಮ ಬಟ್ಟೆ ಬಾಂಡೆ ಬಿದ್ದವ್ರಿ ಬೆಳವಣಿಗೆ ಮಾಡ್ಕೋಬೇಕಂತೀವಿ ಸ್ನೇಹಿತರೆ. ಏನಾಗುತ್ತೆ ಅಲ್ಲಿ ಬರ್ರಿ ಮಾಡೋಣ. ಎಷ್ಟೆಷ್ಟಾಗುತ್ತೆ ಅದು ಮಾಡ್ಕೊಂಡು ಹೋಗೋದು ನೋಡಿರಿ. ಮತ್ತು ಬಟ್ಟೆ ಗಿರೆ ಹಾಕೊಂಡು ಎಲ್ಲನೂ ಒಬ್ಬಕ್ಕೆ ಮಾಡಬೇಕಲ್ಲ. ಆ ಕೆಲಸ ಅಲ್ಲಿ ಬಿಟ್ಟನೆ ಅದು ನಾನೇ ನಾವು ಹೋಗಿ ಕೆಲಸ ಮಾಡುತ್ತಾನು ಮತ್ತು ಇನ್ನೊಬ್ರು ಮುಟ್ಟೋರಿಲ್ಲ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಲೇಬೇಕು. ಎಲ್ಲನೂ ಒಳಸಿ ಹೋಗಲೇಬೇಕು. ಎಲ್ಲನೂ ಒಳಸಿ ಹೋದ್ರೆ ಉಣ್ಣಕ್ಕೆ ಬರುತ್ತೆ. ನೀನು 3 ಕೊಂಡೀನಿ, ಇವತ್ತು ಎಷ್ಟು ಕುಣ್ಣದಾಗುತ್ತೆ ನೋಡ್ಬೇಕು. ಮತ್ತು ಯಾರ ಗಿರಕ್ಕೆ ಬಂದಾಗ ಕುಂತು ಬಿಡೋದ್ರಿ ನೋಡಿ. ಎಷ್ಟು ಚೀರ್ತಾರೆ ನೋಡಿರಿ ಮಕ್ಕಳು. ಮತ್ತು ಬಟ್ಟೆ ಗಿರಕ್ಕೆ ಬಂದಿದ್ರು. ಒಂದು ಅಂಗಿ ಹೋದ್ರು 100 ರೂಪಾಯಿದು ಹೆಸರು ಸ್ನೇಹಿತರೆ. ಹೆಸರು ಅಂಗಿ ಹೋದ್ರು. ಇಷ್ಟು ತಳಗಿಟ್ಟೀನಿ ರೀ. 11:30 ಆ ಟೈಮ್. ಇಬ್ರದ್ದು ಜಾಕ್ ಆಗೈತಿ. ಈಗ ಊಟ ಮಾಡಿಸ್ತೀನಿ ರೀ ಇವ್ರು ಊಟ ಮಾಡಿಸಿ ಕಡ್ಯಾಕೆ ಮಾಡಿ ಮುಂಜೆ ಶೇಂಗಾದೊಳಗೆ ಕರ್ಚಿಕಾಯಿ ತಿಂದಾರ. ಹಾಯ್ ಮಾಡಿರಿ ಇಬ್ರು. ಗುಡ್ ಮಾರ್ನಿಂಗ್. ಯಾಕೆ ಟೈಮ್ ಇಟ್ಟು 11:30 ಆಗೈತೆ. ತಾಯಿ ಇವ್ ನಾಟಕ ಹೆಂಗೆ ಮಾಡಾಕತ್ತ ನೋಡಿ. ಇಟ್ಟು ಹಸರು ಮಾಡಿರ್ತೀನಿ ಸ್ನೇಹಿತರೆ. ಈಗ ನಾಡಿ ಗಲೀಜು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಪೆಕ್ಕೊಟ್ಟು ಹಸರು ಮಾಡಿರಿ, ಬರೇ ಗಲೀಜು ಮಾಡ್ಕೊಳೋದು ಇದೇ ಕೆಲಸ ನೋಡಿ. ನಾಟಕ ಹೆಂಗೆ ಮಾಡ್ತಾರೆ ನೋಡಿ. ನಾಟಕ ಮಾಡ್ರಿ. ಶ್ರಾವಣಿ ಬೇರಪ್ಪ ಮತ್ತೆ ಹೋಗಿ ಬರ್ಬಾ. ಮನ್ಯಾಡ ಹಾಕ್ಬಂತ ಮನೆ ಬಟ್ಟೆ ಅದಾವ್ರಿ. ನೀವು ಇವತ್ತಿನ ಇವಾಗ ಊಟ ಮಾಡಿಸಿ ಬಟ್ಟೆ ಸಾಬೂನು ಪುಡಿಯಾಗೆ ಬಡ್ದು ಹಾಕಿ ಚಕ್ಕ ಮಾಡಿಬಿಡ್ತೀನಿ ರೀ. ಮತ್ತು ಯಾರ ಬಂದ್ರೂ ಮತ್ತು ಆಗಲ್ಲ ರೀ. ಇದೊಂದು ಸೀರೆಗೆ ಆಚೆ ಕಡೆ ಉಳಿನೋರು ತೊಗೊಂಡ್ರಿ ಅಮೌಂಟು ಕೊಟ್ಟೋಗ್ಯಾರ. ಇದೊಂದು ಸೀರೆದೊಂದು ಅಮೌಂಟ್ ಬಂದೈತೆ ನೋಡಿರಿ. ಬಾನಿಗೆಗಿರಂತೆ ಕೊಟ್ಟು ಹೋದ್ರೆ ಅವರು. ಬ್ಯಾಗ್ ಒಂದು ತೆಗಿ ಶ್ರಾವಣಿ ಬಿಟ್ಟು ಬಟ್ಟೆ ತೆಗಿ ಒಗದು ಹಾಕ್ತೀನಿ. ಬ್ಯಾಗ್ ಸಂಪಡೆಗೆ ಹತ್ತೀನಿ ತೊಗೊಂಬ ಬುಟ್ಟಿ ಬ್ಯಾಗ್ ಅದನ್ನು ಹಸನಾಗ ಬೂಟ ಒಗದು ಇರ್ತೀನಿ. ಸಾಂಬಾರು ಕಾಸಕ್ಕೆ ಇಟ್ಟೀನಿ ರೀ. ಬಾಂಡೆ ಇಷ್ಟು ತೆಕ್ಕೊಂಬಂದಿ ನೋಡಿ. ಬಾಂಡೆ ತೆಕ್ಕೋದು ಇವ್ರು ಜಾಕ ಮಾಡಿಸೋದು ಬಟ್ಟೆ ಗಿರಾಕಿ ನೋಡೋದು ಇವಿಸು ಇಳಿದು ಸಾರು ಕಾಸಕ್ಕೆ ಇಟ್ಟೀನಿ ರೀ. ಊಟ ಮಾಡಿಸ್ತೀನಿ ರೀ. ಬ್ಯಾಗ್ ಖಾಲಿ ಮಾಡಿ ಒಗ್ಯಾಕ ಸಾಂಪಡೆಗೆ ಹತ್ತೀನಿ. ಟೈಮಾಗೆ ತುಂಡೋಬಾ 11:30 ಶ್ರಾವಣ ಬಾ. ನಿಂಗೆ ಹಾಕಿ ಕೊಡ್ತೀನಿ ಅಪ್ಪ. ಹಾಲು ಕಾಸಬೇಕು ನೋಡಿ ಸ್ನೇಹಿತರೆ. ಇಷ್ಟು ಬಾಂಡೆ ಇನ್ನೂ ತಿಕ್ಬೇಕು. ಇಷ್ಟು ಸಾಬೂನು ಪುಡಿ ಬಟ್ಟೆ ದಿಕ್ಕಿನಿ ಒಗಿಬೇಕು. ಟೈಮ್ 1 ಗಂಟೆ ಹಾಕಿ ವಿಡಿಯೋ ಎಡಿಟಿಂಗ್ ಮಾಡ್ಕೋತ ಕುಂತಿದ್ದೆ ಬಿಸಿಲಿಗೆ. ಪುಟ್ಟಕ್ಕ ಬಂದು ಈಕಿ ಶ್ರಾವಣಿ ಒಂದು ಸ್ವಲ್ಪ ಕೊತ್ತಂಬರಿ ಸೋಸಂಬಂದಿ ಬಿಸಿಲಿಗೆ ಒಣಗಿ ಹೋಗಿ ಶ್ರಾವಣಿ ಅದಕ್ಕೆ ಬರ್ತಾರೆ ಸೋಸ್ ಅಂತ ಹೇಳಿ ಹೆಂಗೆ ಮಾಡ್ತಾರೆ ಅವ್ರು ಕುಂತು ಕೊತ್ತಂಬರಿ ಸೋಸಲೆಗ ಬೂತಿದ್ ನೋಡ್ರಿ. ರೋಬಿ ಬಂದೈತೆ ನೋಡಿ. ಈ ತಂದೆ ಈಗ ರೋಬಿ ಕೂಲ ಹೆಂಗೆ ಕಟ್ ಯಾರು ಕಟ್ ಮಾಡ್ರಿ ಪುಟ್ಟಿನು. ಅಯ್ಯೋ ಕಣ್ಣು ಈಗ ಕಾಣಕತ್ತ ನೋಡಿದ್ರು. ಪಟ್ಟ ಕಂಡಿದ್ದಿಲ್ಲ ನೋಡ್ರಿ. ಇವರು ಬರೀ ಕೂಲಿದ್ದು ಸ್ನೇಹಿತರೆ. ಚಂದ ಕಟ್ ಮಾಡಿ ನೋಡಿ ಪುಟ್ಟಿ. ರೋಬಿ ಬಾರಿ ಕುದಿರ್ತದೆ. ಈಗ ಫಸ್ಟಿಗೆ 1-2 ಸಾರಿ ಒಟ್ಟಕ್ಕೆ ಚಂದ ಕಟ್ ಮಾಡ್ಸೋತಿದ್ದಿಲ್ಲ. ಈಗ ಗೊತ್ತಾಗ್ಬಿಟ್ಟೈತೆ ಕಟ್ ಮಾಡತ್ತಾರೆ ಇವ್ರು ಅನ್ನೋದು. ಕಣ್ಣು ಚಂದ ಕಾಣ್ತ ಮೊದಲು ಕಣ್ಣಾಗ ಕಾದಿಲ್ಲಿದ್ರು. ನೀ ಸುಸ್ತು ಮಾಡ್ಕೊಂಬಂದಿನ ಅಡ್ಡಾಡಿಸಿ ಬಟ್ಟೆ ಬಾಂಡೆ ಮಾಡಿ ಬಂದು ಮನ್ಯಾಗ ಮುಕ್ಕೋತಿತ್ತ ನೋಡಿ. ಆರಾಮ್ ಓಡಾಡ್ತದು. ಹಿಂದಿನ ಬಾಗ್ಲೆ ಮುಂದಿನ ಬಾಗ್ಲೆ ಓಡೋದ ಹಿಡ್ಕೊಂಬರ್ದಾತಿತ್ತು. ಇದು ಬಾಟಿ ಬಾಂಡೆ ಆಗ್ಯಾವ. ಸಿಬಾ ಮೇಲೆ ಗುಂಡೇನ ಹೋಗ್ಯಾನ ಯಾರ್ಲಿ ಮನೆ ಆ ಮಾಡಿ ನಿದ್ದೆ ಹೊಡ್ಯಾಕತ್ತ. ಈಗ ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಪೀಕೋ ಹಾಕ ವಿಡಿಯೋ ಕಂಟಿನ್ಯೂ ಮಾಡ್ತು ನೋಡ್ರಿ. ಈಗ ಹಾಯ್ ಮಾಡು. ಹಾಯ್ ಮಾಡು. ಏನು ನಿಂದಾಗ ಸುಸ್ತಾತ ನಿನಗೆ. ಕೂಲ್ ಚಂದ ಕಟ್ ಮಾಡಿ ಕಣ್ಣಕ್ಕ ಒಂದಿನ ಕಣ್ಣು ನೋಡಿದ್ರು ಪುಟ್ಟಿದ್ರು. ಈಗ ಕಾಣಕತ್ತ. ಇಂಥ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಹಾಕ್ಯಾರಲ್ಲ ಅಂತ ನನಗೆ ಶೇರ್ ಮಾಡಿ ನೀನು. ಯಾಕೆ ಅದು ಒಂದು ಬೇಕಾಗಿತ್ತೆ. ಅದಕ್ಕೆ ನಮ್ಮ ಜಗದಕ್ಕೆ ಬಿಡ್ತೀನಲ್ಲ ಹಂಗೆ ವಿಡಿಯೋ ಮಾಡ್ಬೇಕಂತ ಮಾಡಿ. ಮಾಡು. ಅದಕ್ಕೆ ಇನ್ಸ್ಟಾಗ್ರಾಮ್ನೇ ಮಾಡಕ್ಕೆ ಬರ್ತೀವಿ. ಹಿಂಗೆ ಹಿಡ್ಕೋಬೇಕು. ಒಬ್ರು ವಿಡಿಯೋ ಮಾಡೋರು ಇರ್ಬೇಕಲ್ಲ. ಅದಕ್ಕೆ ಶ್ರಾವಣ ಏನು ಮಾಡಕ್ಕಂತಂದ್ರೆ ಕೊತ್ತಂಬರಿ ಸೋಸ ಅಕ್ಕಿನ ಯಾವ ಸೋಸ ತೊಂಬರ್ಲೇನ ಸೋಸ್ ತಿಂತ ಕೊತ್ತಂಬರಿ ತಮ್ಮ. ಹಂಗೆ ಹೋಗ್ಬೇಡ.
ಮತ್ತೇನು ಅವ್ನು ಕೊಂಪೌಂಡ್ ಮಾತಾಡ್ಸಿ ನೋಡಿ ಒಟ್ಟು ಕೆಲಸ ಮಾಡ್ಕೊಬೇಕಂತ ಸುರಾಮಿ ಸ್ವಲ್ಪ ಹಿಡಿಕಿ ಆಗ ಮತ್ತೆ ನಾ ಬ್ಯಾಡ ಅಂದಿ ಮೊದಲು ಹೊಸಕ್ಕೆ ಕುಂದಿರ್ಬೇಕು ಕಜ್ಜಿ ಬಿಜಿಯಾಗಿ ಮಾಡಿಟ್ರಿ ಹೆಂಗೆ ಅದು ನೋಡ್ಬಿಟ್ಟು ಸ್ನೇಹಿತರೆ ಮೊನ್ನೆ ಇಂಥ ಸೀರೆ 2 ಓದಿದ್ರಿ ಅವರು 2 ಓದಿದ್ರಲ್ಲ ಇದೊಂದು ಇರಲಿ ಅಕ್ಕ ಅಂತೇಳಿ ಫೋನ್ ಹಚ್ಚಿದ್ರು ಸಂಜೆ ಮುಂದೆ ಬಂದು ಅಮೌಂಟ್ ಕೊಟ್ಟು ಹೋಯ್ತೀನಿ ಅಂತೇಳಿ ಕಣ್ಣ ಮಸ್ತ್ ಅದಾವ ರೀ ಸೀರೆ ಆಗ ರೇಷ್ಮೆ ಹೆಂಗೆ ಮೂರ್ತಿ ಹಂಗೆ ಅದ ನೋಡಿ ಮೆತ್ತಗದವು ಮೆತ್ತಗಿದ್ರೆ ಸೀರೆ ಉಡೋಕೆ ಇಷ್ಟಪಡ್ತಾರೆ ಇದೊಂದು ಇನ್ನೇ ತೊಗೊಂಡಾರ ಅಂತ ಹೇಳಿ ಇವತ್ತು ಇದೊಂದು 2 ಸೀರೆ ವ್ಯಾಪಾರ ಆಗ್ಯಾವ ಇವತ್ತು 2 ನೈಟಿ ವ್ಯಾಪಾರ ಆಗ್ಯಾವ ನೈಟಿ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಉತ್ತೋಳು ಬಂದವ್ರಿ ಅವ್ನು ಆಪ್ತೋಳು ಮಾಡ್ಬೇಕಂತ ಎಷ್ಟು ಅರ್ಧ ಮಾಲ್ ಸರಿತು ನೋಡಿ ವ್ಯಾಪಾರ ಸರ್ದೇ ಬಿಡ್ತೈತೆ ರೀ ಕರೆಂಟ್ ಒಂದು ಹೋಗ್ಯಾವು ಬಾಂಡೆನೂ ಅಷ್ಟು ತೆಕ್ಕೀನಿ ರೀ ಇನ್ನು ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿಟ್ಟಿನಿ ಇನ್ನೊಂದು ಸ್ವಲ್ಪ ಬಾಂಡೆ ಇದ್ದಲ್ಲ ತಿಕ್ಕೊಂಬಂದಿನಿ ಪೂಜೆನೂ ಇವತ್ತು ಶುಕ್ರವಾರ ಅಲ್ಲ ಪೂಜೆನೂ ಇದು ದೇವ್ರ ಮನೆ ತೊಳ್ಕೊಂಡು ಪೂಜೆ ಮಾಡಿ ನೋಡಿ ಸಿಂಪಲ್ಲ ರಂಗೋಲಿ ಪಂಗೋಲಿನ ಹಾಕಿಲ್ರಿ ಮನೆ ದೇವ್ರ ಮನೆ ವರ್ಷೀನಿ ರೀ ಇವತ್ತು ಬರ್ರಿ ಬಟ್ಟೆ ಹೋಗೋದು ಮತ್ತು ವಿಡಿಯೋ ಇಷ್ಟು ಬಾಂಡೆ ಅದ್ರ ತಿಕ್ಕೊಂಬಂದಿನಿ ರೀ ಅಷ್ಟು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಬಟ್ಟೆ ಒಗಿತೀನಿ ರೀ ಈಗ ಕರೆಂಟ್ ಬರಲಾಗ ನೋಡಿ ಬಟ್ಟೆ ಹೋಗಿ ಟೀಚಿಂಗ್ ಮಾಡಬೇಕು ನೋಡಿರಿ ಇಲ್ಲಿ ಟೈಮ್ 3 ಗಂಟೆ ಆಯಿತು ಬಟ್ಟೆನ ಓದಿನಿ ಶ್ರಾವಣಿ ಬ್ಯಾಗು ಸ್ಕೂಲ್ ಬ್ಯಾಗು ಮತ್ತು ಇದು ಬುಕ್ ಬ್ಯಾಗು ಎಲ್ಲ ಹೋಗೋದು ಹಾಕೀನಿ ರೀ ಶ್ರಾವಣಿ ಬಿಸಿಲಿಗೆ ಚಂದ ಒಣಕ್ಕೆ ಬ್ಯಾಗ್ಗಳು ನಾಳೆಗೆ ಒಣಗಬೇಕವು 2 ದಿನದ ಬಟ್ಟೆ ಇದ್ದು ನೋಡಿರಿ ನೀವು ಇವತ್ತಿನೂ ಹೂವು ಸೌದು ಹಾಕೀನಿ ಪುಟ್ಟಕ್ಕ ಬಂದೋಗಿಂದ ಜಾಕ ಮಾಡಿ ಪೂಜೆ ಮಾಡಿ ಕುಂತಿದ್ದೀನಿ ರೀ ಪುಟ್ಟಕ್ಕ ಬಂದು ಮತ್ತು ಬಾಂಡೆ ತಿಕ್ಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿದ್ದೆ ಮತ್ತು ಹೊಳಿ ಕಂಟಿನ್ಯೂ ಮಾಡಿ ನೈಟಿ ಏನೋ ಕರೆಂಟಿನ ಬಂದಿಲ್ಲ ಸ್ನೇಹಿತರೆ ಇಷ್ಟು ಪಿಕೋ ಹಾಕಬೇಕು 3 ನೈಟಿ ಟೀಚಿಂಗ್ ಮಾಡಬೇಕು ಎಂತ ತೊಗೊಂಡ್ರೆ ಯಾವ ಕಲರ್ ನೈಟಿಯಾಗ ತೋರಿಸ್ತೀನಿ ತೋರಿಸೋದು ಆಗಲಿಲ್ಲ ನಿಮ್ಗೆ ಇದೊಂದು ತೊಗೊಂಡ್ರೆ ನೋಡಿ ಈ ಥರ ಇದೊಂದು ನೋಡಿ 2 ನೈಟಿ ತೊಂದ್ರೆ ನೋಡಿ ಸ್ನೇಹಿತರೆ ಇದು ಒಂದು ಎಲ್ಲ ತಿಂದ್ರೆ 3 ನೈಟಿ ಟಿಚ್ ಮಾಡ್ಬೇಕು ರೀ ಇಷ್ಟು ಪಿಕೋ ಹಾಕ್ಬೇಕಾದ್ರೆ ಗಂಡು ಮನೆ ಹೋಗ್ಬೇಕದ ಶ್ರಾವಣ ನೋಡಿ ಅಡ್ಡಾಡ್ದ ನೋಡಿ ಶ್ರಾವಣ ಕುಮಾರ್ ಎಲ್ಲೇ ಅಪ್ಪ ಟೈಮ್ ನೋಡಿ 3 ಗಂಟೆ ಹಾಕಿ ಬಂದೈತಿ ಕರೆಂಟ್ ಇದೆ ದಬ ಹೊಲದು ಬರ್ತಿದ್ದು ನೋಡಿ ಕರೆಂಟೇ ಇಲ್ಲ ಹ್ಞೂ ಯಪ್ಪ ಯಾರು ಬೇಡ ಅಂದ್ರೆ ಪಿಕೋ ಹಾಕ್ಬೇಕಂತ ಎಲ್ಲ ಸೆಟ್ ಮಾಡ್ಕೊಂಡೀನಿ ರೀ ಒಂದು ಫೋನ್ ಹಚ್ಚಿದ್ರು ಅವ್ರು ಅಕ್ಕೋರು ರೇಷನ್ ಹಂಚಾರ ಅಂತ ನಾಗಳ ಹಚ್ಚಿಕೆ ಇದ್ದೀನಿ ರೀ ರೇಷನ್ ಹಂಚಾರೇನ್ರಿ ಅಂತೇಳಿ ಇಲ್ಲವ ಹಚ್ಚಿಲ್ಲ ಬಂದ್ ಮಾಡ್ಯಾರ ಅಂದರು ಮತ್ತು ಇವಾಗ ಹಂಚಾರ ಅಂತ ಹೋಗಿ ರೇಷನ್ ಒಂದು ತಂದು ಬಿಡ್ತೀನಿ ರೀ ಮತ್ತು ಆ ಕಡೆ ಅದನ್ನೊಂದು ತಂದು ಹೊಲ್ಕೊತ ಕುಂತೀನಿ ರೀ ಇದು ರಾತ್ರಿ ಆದ್ರೆ ನಡಿತೈತೆ ರೀ ಇದು ನನ್ನ ಕೈ ಅಂದ್ರೆ ಇದು ಕೆಲಸ ಅದು ನಮ್ಮ ಕೈ ಅಂದಲ್ರಿ ಇನ್ನೊಬ್ರ ಕೈ ಹಂಗೆ ಕೆಲಸ ನಾವು ಅವ್ರು ಯಾವಾಗಿರ್ತಾರೆ ಅವ ನಾವು ಕೆಲಸ ಮಾಡ್ಕೋಬೇಕ್ರಿ ಇದೇ ಒಲಿದು ಇವಿಸ್ ಹೊಲಿಗೆ ಹಾಕು ಇವೆಲ್ಲ ನಮ್ಮ ಕೈ ಬೆತ್ತಾಕ ಹೊಲಿದು ನಮ್ಮ ಕೈಯಾಗ ಐತ್ರಿ ಕೆಲಸ ಬರ್ರಿ ರೇಷನ್ ತೊಗೊಂಬಂದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಪಿಕೋ ಹಾಕಾಗ ನೋಡಿ ಸ್ನೇಹಿತರೆ ಟೈಮು ಏಟ್ ಆಗೈತೆ ಅಂದ್ರೆ 7 ಗಂಟೆ ಆಗೈತೆ ರೀ ಇವಾಗ ನಾನು 3 ಗಂಟೆಗೆ ವಿಡಿಯೋ ಬಂದ್ ಮಾಡಿ ಪಿಕೋ ಹಾಕ್ಬೇಕಂದ್ರೆ ರೇಷನ್ ಹಂಚ್ತಾರ ಅಂತ ಹೋದೆ ರೇಷನ್ ಹಂಚಿ 4 ಗಂಟೆಗೆ ತೊಗೊಂಬಂದಿನಿ ರೀ 4 ಗಂಟೆ ಅಂತ ಈಗ 7 ಗಂಟೆಗೆ ಐತಿ ಪುರ್ಸತಿ ಆಗಿಲ್ಲ ಬಟ್ಟೆ ಕೊಡೋದು ಜಾತ್ರೆ ಐತ್ರಿ ನಮ್ಮ ಊರಲ್ಲಿ ಹಿಂಗಾಗಿ ಇವು ರೇಷನ್ ತೊಗೊಂಬಂದಿಲ್ಲ ನೋಡಿ 2 ಚೀಲ ಮಾಡಿದ್ದೀನಿ ರೀ ಆ ಸಲ ಅಷ್ಟು ಒಮ್ಮೆ ತೊಗೊಂಬಂದು ಸೊಂಟ ಹೊಡೆದು ಯಾರು ಮಾಡಿದ್ರೆ ಹೊಡಿತೀರಿ ಹಿಂಗಾಗಿ 2 ಸಲ ಹಿಡಿದೆ 1 ತಾಸು ಅಲ್ಲೇ ರೇಷನ್ ಪಾಳೆ ಹಚ್ಚೋದು 2 ಸಲ ಪಾಳೆ ಹಚ್ಚಿ 2 ಸಲ ಹಾಕ್ಸೋಂಕೇಳಿ ಬಂದೀನಿ ರೀ 2 ಸಲ ಹೋಗಿ ಬಂದಿನ 1 ತಾಸು ರೇಷನ್ಗೆ ಹೋತ್ ರೀ ಪುರ್ಸತಿಲ್ ರೀ ಇಟ್ಟು ಪಿಕೋ ಹಾಕಬೇಕು 3 ನೈಟಿ ಟಿಚ್ ಮಾಡಂತ್ಯಾರ ಮತ್ತು 2 ಟಾಪ್ ಹಿಡಿಬೇಕು ರೀ ಟೈಮ 7 ಆಗೈತೆ ರೀ ಈಗ ಹೆಂಗೆ ಮಾಡ್ತಾವ್ರಿ ಇನ್ನೀಗಿನ ಬಟ್ಟೆ ಬಂದ್ರಿ ಇದರ ಶುದ್ಧ ರೇಷ್ಮೆ ಒಳಗೆ 3 ಸೀರೆ ಹೋದ್ರಿ ಇಷ್ಟು ಹೆಂಗೆ ಕಿತ್ತಾಡ ನೋಡಿರಿ ಈಗ ಮತ್ತೊಬ್ರು ಅಕ್ಕೋರು ಫೋನ್ ಹಚ್ಚಿದ್ರು ಸೀರೆ ಕಳ್ಸ ಅಂತ ಅವ್ರಿಗೆ ಇದು ಸೀರೆ ಅಲ್ರಿ ಅಂಗಿ ಹುಡ್ರಿ ಅಂಗಿ ಕಳ್ಸ ಅಂತ ನೋಡಿ ಇಷ್ಟು ಸಟ್ ಮಾಡಬೇಕು ಯಾವ್ದು ಮಾಡೋದು ಯಾವ್ದು ಬಿಡೋದು ಸಾಕು ಹಂಗಾಗೈತೆ ಪುರ್ಸತಿ ಇಲ್ರಿ ಇವತ್ತು ಮ್ಯಾಗ ಅಟ್ಟಿ ಮ್ಯಾಗನು ಆ ಪಿಕೋ ಹಾಕಿ ಸೀರೆ ಅಂತಾರೆ ಬರ ಶ್ರಾವಣಿ ಏನು ಗಜ್ಜಿ ಬಿಚ್ಚಿ ಹೋಗಿದೀರಿ ವಾ ಪಿಕೋ ಹಾಕ್ತೀನಿ ಅದು ಪಿಕೋ ಮಿಷನ್ ಒಂದು ಇವತ್ತು ಕೈ ಕೊಡ್ಬೇಕ್ರಿ ಅದು ದಾಸ್ ಇಕ್ಕೊಂಬಿಟ್ಟೈತ್ರಿ ಒಳಗೆ ಅದು ಸಲ 1 ತಾಸು ಗುದ್ದಾಡಿ ದಾರ ತೆಗೆದು ಬಿಚ್ಚಿ ದಾರ ತೆಗೆದು ಈಗ ರೆಡಿ ಮಾಡ್ತೀನಿ ರೀ ಈ ಜೋಡಿ ಇಷ್ಟು ಪಿಕೋ ಹಾಕ್ತೀನಿ ಮತ್ತು ಪಿಕೋ ಹಾಕಿನಿ ಮಡ್ಚಿ ತೆಗೆದು ಇಷ್ಟು ಎತ್ತಿಟ್ನಿ ಅಂದ್ರೆ ಮನೆ ಎಲ್ಲ ಕ್ಲಿಯರ್ ಆಗುತ್ತೆ ರೀ ಹಿಂಗೈತೆ ನೋಡಿರಿ ಒಬ್ಬಂಟಿಗೆ ಬಾಳೆ ಬಡ್ದಾಡಿ ಸಾಯಿದ್ರು ಒಬ್ಬರ ತುಂಬ ವರ್ಷ ಕಾಲು ಬಿಡಿತಾ ಈಗ ಅಷ್ಟೊಂದು ಇದು ಬೇಡ ಒಮ್ಮೆ ಪಿಕೋ ಹಾಕಿನಿ ಒಂದು ಹಳೆ ಹಾಕಿಡ್ಬೇಕು ಹೊಲಸು ಮಾಡಬೇಡ್ರಿ ಚಲೋ ಸೀರೆಗಳದಾವು ತುಂಬ ಪಾಪ ಚಲೋ ಸೀರೆಗಳದಾವ ಕೊಟ್ಟಿರ್ತಾರೆ ಅವರು ಈಗ ನಾವು ಇದು ಮಾಡಿದ್ವಿ ಅಂದ್ರೆ ಹೊಲಸು ಮಾಡಿದ್ರೆ ಅವ್ರು ಹುಡುಗರು ಹೆಂಗ್ರಿ ಜಾತ್ರೆ ಐತಿ ಜಾತ್ರೆಗೆ ಅಂದ್ಕೊಂತಾರೆ ಶುದ್ಧ ರೇಷ್ಮೆಗಿನ ಇದಿದೆ ನೋಡಿ ಮಸ್ತ್ ಅದ ರೀ ಕ್ವಾಲಿಟಿ
ಪತ್ಲಾನು ಹಂಗೆ ಹೋಗ್ಯಾವ್ರಿ ಎಲ್ಲ ಥರ ಹೋಗ್ಯಾವ್ರಿ. ಮತ್ತು ಈ ಥರದ್ರಾಗ 4 ಸೀರೆ ಹೋದವು ರೀ ಇವತ್ತು. ಈ ಥರ ಎಡ್ಡೆ ಹೋದಾರಿ, ಕೆಂಪ ಗುಲಾಬಿ ಎಡ್ಡೆ ಹೋದಾರಿ. ಇದ್ರಾಗೂ 4 ಹೋಗ್ಯಾವ್ರಿ ಇವತ್ತು ಮಾರ್ಯಾವು. ಹಿಂಗೆ ಇವು ಪತ್ತಲಾಗೂ 4 ಮಾರ್ಯಾವ್ರಿ. ಈ ಥರ ಚಿಕ್ಕ ಡಿಸೈನು ಇಷ್ಟು ಹಿಂಗೆ ಅದಾವ್ರಿ ಇಲ್ಲಿ. ಇಷ್ಟು ಎತ್ತರ ಇಷ್ಟು ಅಕ್ಕಿಗೂ ಬೇಸರ ಆಗೈತಿ ಪಾಪ. ಅಕ್ಕಿನೂ ಅಲ್ಲಿ ಮನೆ ಮಾಡಿ ಕೆಲಸ ಮಾಡಿ ನೋಡಿ ಇಷ್ಟು. ಬರೀ ಸ್ನೇಹಿತರೆ, ಇವತ್ತು ನಮ್ಮೊಬ್ಬರು ಸಬ್ಸ್ಕ್ರೈಬರು ನಮ್ಮ ವಿಡಿಯೋ ನೋಡಿ ಟೈಮ್ ಬರೀ ಭಾಳ ಅದು ಬಾಪೇಟ್ ಆಗ್ಬಿಟ್ಟೈತೆ. ಟೈಮ್ ಇಷ್ಟಾಗೈತೆ ರೀ, ಇಷ್ಟಾಗೈತೆ ನೋಡಿರಿ, ಟೈಮ್ ನೋಡಿರಿ ಅಂತಂದು ಆ ಥರ ಹೇಳ್ಬೇಡ್ರಿ. ಪದೇ ಪದೇ ಅದೇ ಆಗತ್ತೆ ರೀ. 1 ಸಲ 2 ಸಲ ಹೇಳ್ರಿ ಸಿಸ್ಟರ್ ಅಂತಂದರು. ಆಯ್ತು ರೀ ಅಂತೇಳಿ ಅದಕ್ಕೆ ಟೈಮ್ ತೋರಿಸ್ಬಿಟ್ಟಿನಿ ಅಷ್ಟೇ ಹೇಳೀನಿ ರೀ. ಯಾಕಂದ್ರೆ ನಾನು 3 ಗಂಟೆಗೆ ವಿಡಿಯೋ ಬಂದು 4 ಗಂಟೆಗೆ ಒಂದು ತಾಸು ರೇಷನ್ ತರಕ್ಕೆ ಹೋಗ್ತೀರಿ. ಅಲ್ಲಿಂದ ಬಟ್ಟೆ ಗಿರೆ ಖುಷಾತಿಲ್ಲ ನೋಡ್ರಿ ಇವತ್ತಿನ ತನ. ಬರೀ ಪಿಕೋ ಹಾಕಿ ಎತ್ತಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇವಾಗ ನೋಡಿ ಎಷ್ಟು ಕೊಡತ್ತ ಮತ್ತೆ ಶ್ರಾವಣಿ ಕೆಲಸ ಮಾಡಾಕತ್ತಾವ್ರಿ. ಚಂದ ಒಂದು ಸಮ ಒಳ್ಳೆ ಕಡೆ ಇದು ಬರೀ ಉಡಾತನ ಮಾಡೋದ್ರಿ. ಮಂದಿ ಹೊಡಿದು ಕಣ್ಣಾಗ ಹೆಂಗೆ ಕೆಡ್ಕೊಂಡ ನೋಡ್ರಿ. ಇಷ್ಟು ನೈಟಿಗಳು ಹಿಡಿಯುವ ಇಟ್ಟೀನಿ ರೀ. 3 ನೈಟಿ ಹಿಡಿಬೇಕು. 2 ನೈಟಿ ನನ್ನ ಕಡೆ ತೊಗೊಂಡಾರ, 1 ನೈಟಿ ಅವ್ರ ಕಡೆ ಇತ್ತಲ್ಲ ಅಷ್ಟು ಅರಟೆ ಎತ್ತಿಟ್ಟಿನಿ. ಇಷ್ಟು ಎಲ್ಲ ಎತ್ತಿಟ್ಟು ನೋಡಿ. ಇಷ್ಟು ಮಾಲ್ ಹೋಗೈತೆ ನೋಡಿ. ಇಷ್ಟು ಮಾಲ್ ಕುಂತೈತೆ. ಗಂಟ ಕೊಡಲಿ ಇನ್ನೂ ಕೂಡ ಬರ್ತೀರಿ, ಕೊಡ್ತಾರೆ. ಓದೋರು ಕೊಡಬೇಕಲ್ಲ, ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ. ಶ್ರಾವಣಿ ಊಟ ಮಾಡಾಕತ್ತಾರ. ಈಗ ಹೊಟ್ಟೆ ಸಿಗ್ತಿ ನನಗೂ ಕೂಡ ಚಂತನ ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ. ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಇಕ್ಕಿನ್ನೂ ಪಲ್ಯ ರೊಟ್ಟಿ ಉಣ್ಣಾಕತ್ತಾಳ್ರಿ. ನಾ ಹೆಸ್ರು ಕಾಳು ಪಲ್ಯ ಸಬ್ಬಸಿ ಮಾಡೈತೆ. ಇವು ಅನ್ನ ಸಾರು ಉಣ್ಣಾಕತ್ತಾನ ಹಾಕ್ಕೊಂಡು ಬಾಂಡೆನೆಲ್ಲ ತಿಕ್ಕಿಟ್ಟಿನಿ. ಬಟ್ಟೆ ತೊಗೊಂಡಾಡ್ರಿ ಶ್ರಾವಣಿ. ಇನ್ನು ಮಡ್ಚಿಲ್ಲ ನೋಡಿ, ಮುಂಚೆ ಮಡಿಸ್ತೀನಿ ರೀ. ಈಗ ಆಗಲ್ಲ, ನೆಶಿನಾಗೆ ಎಷ್ಟಾಗುತ್ತೆ ಅಷ್ಟು ಹೊಲಿಬೇಕು ರೀ. ಹಾಳಿ ಪಾಳಿ ಚಾಪಿ ಯಾರು ಹಾಸ್ಕೊಳಿದ್ರಮ್ಮ? ಹೌದಾ ಪಪ್ಪ? ಬೇಡ ಉಣ್ಣಪ್ಪಾಜಿ, ಉಣಿಸ್ಲೇನ? ಬರ್ರಿ ನಾನು ಊಟ ಮಾಡ್ತೀನಿ ರೀ. 8 ಗಂಟೆ ಆಗಿಲ್ಲ ರೀ. ನಾ 7:30 ಇನ್ನೊಂದು 4 ಸೀರೆ ಪಿಕೋ ಹಾಕಿ ಪಿಕೋ ಮಿಷನ್ ಜಾಯಿಂಟ್ ಮಾಡ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ. ನಾವು ಊಟ ಮಾಡ್ಸ ನಾನು ಕೂಡ ಊಟ ಮಾಡಿದ್ದೀನಿ ರೀ. ಒಟ್ಟು ಅಷ್ಟು ಬಿಟ್ಟು ಸ್ನೇಹಿತರೆ ಕೆಲಸ ಮಾಡೋದೇ ಆಗೈತಿ ರೀ. ಒಟ್ಟು ಸ್ನಾಗಿತ್ತು ಉಂಡೆ. ಈಗ ಇಷ್ಟು ಪಿಕೋ ಹಾಕ್ಬೇಕಂತ ಪಿಕೋ ಮಿಷನ್ ಜಾಯಿಂಟ್ ಮಾಡೀನಿ. ಆಕಿನೂ ಒಂದು ಊರಿನೊಳಗಿದ್ದು ಒಂದೊಂದು ಹೋಳ್ಗೆ ಹಾಲು ತುಪ್ಪ ಉಂಡ್ಲು. ಅವ್ವ ಮಾಡಿ ರೊಟ್ಟಿ ಭಾಳ ಹೆಲ್ಪ್ ಅದು ನೋಡಿ ಇವತ್ತು. ಇನ್ನೊಂದು 4-5 ಇಷ್ಟೇ ಉಳ್ದಾವ್ರಿ. ಅಷ್ಟು ಬಾಂಡೆ ಆದ್ರು ಸ್ನೇಹಿತರೆ. ಊಟ ಆಯ್ತು. ಮುಂಜಾನೆ ಅಡಿಗಿತ್ತು ರೀ. ಅಷ್ಟೆಲ್ಲ ಅಡಿಗೆ ಖಾಲಿ ಆಯ್ತು ನೋಡಿ. ಊಟ ಉಂಡ್ವಿ, ಅಡ್ಜಸ್ಟ್ ಮಾಡ್ಕೊಂಡು ಊಟ ಹೊಟ್ಟು ತುಂಬ್ತೀರಿ. ನೀವು ಹೊಟ್ಟು ತುಂಬ್ತೀರಿ ಸರ್? ಇನ್ನು 2 ಊರಿನೊಳಗೆ ಬರೀ ರೊಟ್ಟಿ ಪಲ್ಯ ಮೊಸರು ಖಾರ ಚಟ್ನಿ ಅಗಸಿ ಚಟ್ನಿ ಎಲ್ಲ ಐತ್ರಿ. ಎಲ್ಲ ನಮ್ಗೋಯಾಗ ಅದನ್ನ ಒಯ್ತೀನಿ ರೀ. ಖಾರ ನಾವು ಕೊಟ್ಟಿದ್ದಾನ ಮತ್ತೆಲ್ಲಿ ಮಾಡೋಕೆ ಹೋಗಲ್ಲ ಸ್ನೇಹಿತರೆ. ಬರೀ ಇವಾಗ ಪಿಕೋ ಹಾಕ್ತೀನಿ. ಪಿಕೋ ಹಾಕಾಗ ಶ್ರಾವಣಿ ವಿಡಿಯೋ ಮಾಡ್ತಾಳೆ. ಮುಂದೆ ಮಧ್ಯದಾಗ ಪಿಕೋ ಕಟ್ ಮಾಡಾಗ ವಿಡಿಯೋ ಮಾಡಂತೇನು ಮಾಡೇ ಇಲ್ಲರಿ. ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ಆ ವಿಡಿಯೋ ಮಾಡೋದು ಬಿಡುಗಡೆ ಆಗಲ್ರಿ, ಮಾಡಲೇಬೇಕು. ಹೊಟ್ಟೆಸ್ತಕ್ಕೆ ಅವೇ ಬಂದಿದ್ರಿ. ಅಕ್ಕ ಹಿಡಿದು ಕೊಡು, ನಾಳೆ ಊರಿಗೆ ಹೋಗ್ತೀನಿ ಅಂತೇಳಿ ಟಾಪ್ಗಳು ಹೊಟ್ಟೆ ಸತ್ತವ ಅವಿ. ಮತ್ತು ಚಂತನ ಊಟಿಲ್ಲ ಓದುವ ಪುರ್ಸತಿ ಇಲ್ಲ ಇನ್ನೂ ಕೂಡ. ಉಣ್ಣಂತೆ ಮನೆಗೆ ಹೋದ. ನಾನು ಊಟ ಮಾಡಿ ಬರ್ತೀನಿ ಅಂತ ಓದ್ಲು. ಟೈಮ್ 8:30 ಆಗೈತೆ ರೀ. ಬರೀ ಪಿಕೋ ಹಾಕ್ತೀನಿ. ಎಷ್ಟಾಗುತ್ತೆ ಅಷ್ಟಾಕಿ ಬರ್ತಾನೆ ಪಿಕೋ ಹಾಕ್ಕೊಂಬಿಡ್ತೀನಿ ರೀ. ಮತ್ತು ಆಕಿ ಬಂದ್ಲಂದ್ರೆ ಮತ್ತೆ ಮಿಷನ್ ಚೇಂಜ್ ಮಾಡಿ ರಾಟಿ ಹೊರಗೆ ಕೊಡ್ಬೇಕು ರೀ. ಮತ್ತು ಇವು 3 ನೈಟಿ ನಾಳೆ ಹಾಕಿ ಊರಿಗೆ ಗೊತ್ತಾ ಹಿಡಿಯಬೇಕು ರೀ. ಇವನು ನೆಶಿನೇ ನೋಡ್ತೀನಿ ರೀ. ಇವನು ಈಗ ಇವು 2 ಡ್ರೆಸ್ ಹಿಡಿದು ಇಷ್ಟು ಪಿಕೋ ಕಂಪ್ಲೀಟ್ ಮಾಡಿ ಮಲ್ಕೊಂಡ್ರೆ ನೆಶಿನಾಗೆ ಈ 3 ನೈಟಿ ಕಟ್ ಮಾಡಿ ಮುಕ್ಕೊಂಡ್ರೆ ಹಿಡಿಯೋಕೆ ಬರ್ತದೆ. ಮತ್ತು 10, 11, 12 ಆಗುತ್ತೆ ರೀ ಇವತ್ತಿನ ಟೈಮ್ ಮುಕ್ಕೋಬೇಕಂದ್ರೆ. ಬರೀ ಎಷ್ಟಾಗುತ್ತೆ ನೋಡಿ, ನಿಲ್ತಾನಾಗತ್ತೆ ಮಾಡೋದೇ ಜನ್ಮ. ಶ್ರಾವಣಿ ಬ್ಯಾಗ್ ಒಣಗೈತೆ? ಬುತ್ತಿ ಬ್ಯಾಗು ಅದನ್ನ ಮ್ಯಾಕ್ ಹಾಕ್ಬೇಕು. ಒಗದು ಹಾಕಿದ್ದೀನಿ ರೀ ಶ್ರಾವಣಿ ಬ್ಯಾಗ್ ಹೊಲಿಸಿಟ್ಟಿದ್ದು. ಒಗದು ಹಾಕಿ ಸ್ವಚ್ಛಾಗೈತೆ ನೋಡಿ. ಕಿವಿ ಭಾಳ ತಿಂಡಿ ಮಾಡ್ತಾವೆ ನೋಡಿ. ಕೊಬ್ಬರಿನೇ ಕಾಶಾರ ಹಾಕೋಬೇಕು. ಅವು ಎಣ್ಣೆನಿಲ್ಲ ರೀ, ಕೊಬ್ಬರಿನ ಖಾಲಿ ಆಗೈತಿ. ಆಗೈತೆ ನೋಡಿ, ತಂದೆ ಇಲ್ರಿ ನಾನು. ನೋಡಿರಿ ಇಲ್ಲಿ ದಾರ ಸುತ್ತಗೊಂಡೆ. ದಾರದಿಲ್ಲ ಹೇಳ್ರಿ. ಇದೊಂದು ಪಿಕೋ ಮಿಷನ್ ಅಂದು ಇದು ಕೊಡೋದು ಬರ್ತದೆ ಮಾಡಿದ್ದೀನಿ ರೀ. ಮುದ್ದೆ ಒಳಗೆ ಕೊಯ್ದು ಇದೊಂದು ನಾ ಇಲ್ಲೇ ಅದೊಂದು ಸ್ವಲ್ಪ ಹೊಲಿಗೆ ಉಚ್ಚಿ ದಾರ ಸಿಕ್ಕೋಯ್ತು ರೀ. ತೆಗೆದು ಅದನ್ನೆಲ್ಲ ತೆಗೆದು ಕೇರಿ ಈ ದಾರ ಸುತ್ತಾಕತ್ತೆ ನೋಡಿ. ಇಲ್ಲಿ ದಾರ ಸುತ್ತಿ ಸೂಜಿ ಚೇಂಜ್ ಮಾಡ್ಬೇಕು ರೀ. ಸೂಜಿನೂ ಪಾಯಿಂಟ್ ಒಳಗೆ ಐತ್ರಿ. ಪಿಕೋನು ಬರ ಆಗಲ್ಲ. ಇವು ಬರೀ ಅರ್ಬಿ ಹಿಡಿಯಾಕತ್ತೈತೆ ರೀ. ಪಾಯಿಂಟ್ ಹೋಗಿದ್ರೆ ಅರ್ಬಿ ಹಿಡಿತಾವೆ ರೀ. ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಕ್ಕ. ಏನೇನು ಚೇಂಜ್ ಮಾಡ್ಕೊಂಡು ಕ್ಲಿಯರಾಗಿ ಪಿಕೋ ಹಾಕ್ತೀನಿ. ಯಾಕಂದ್ರೆ ನೀಟ್ ಆಗಬೇಕು ಸ್ನೇಹಿತರೆ. ಇದು 16 ಇವು ಪಿಕೋ ಮಿಷನ್ ಸೂಜಿ 16 ಅದಾವೆ ರೀ. ರಾಟಿ ಸೂಜಿ 18 ಅದ ನೋಡಿರಿ.
ನಿಮ್ಮೆಲ್ಲ ಯಾರು ಪಿಕೋ ಮಿಷನ್ ಇದ್ದು ಅಂದ್ರೆ ನಿಮ್ಮ ಸೂಜಿ ಎಷ್ಟದ ಅಂತ ಕಮೆಂಟ್ ಹಾಕಿ. ಪಿಕೋ ಮಿಷನ್ ಮತ್ತು ಟೈಲರಿಂಗ್ ಮಿಷನ್ ಸೂಜಿ ಎಷ್ಟದ ಅಂತ ಕಮೆಂಟ್ ಹಾಕಿ. ಯಾಕೆ ಜ್ಞಾಪಕ ಹೇಳಿದ್ನು ಸೂಜಿ ಚೇಂಜ್ ಮಾಡಕ್ಕೆ ಹತ್ತಿದ್ನಲ್ಲ ಹೇಳಿದ್ ನೋಡಿ. ಪಿಕೋದು 16 ಅದಾವೆ. ನಾನು ರಾಟಿ ಟೈಲರಿಂಗ್ ಇದು ರಾಟಿ ಹೊರಗಿದು 18 ಅದ ನೋಡಿ. ಇದು ಒಂದು ಇದು ಇರಲ್ರಿ ಇದು ಚಪಾತಿ ಎಲ್ಲ ಒಂದು ಸಮಸ್ಯೆ ಆಯ್ತಂದ್ರೆ ರಾಟಿಗನ ಕಾಡಾಕತ್ತವ್ರಿ. ಇವತ್ತು ಬಟ್ಟೆ ಗಿರೇಕಿನೂ ಹಾಗೆ ದಗದನೂ ಹಾಗೆ ರೀ. ನಿನ್ನೆ ಬಟ್ಟೆ ಇಟ್ಟಿದೆ ಕೆಲಸನೂ ಹಾಗೆ ಬಟ್ಟೆ ಗಿರೇಕಿನೂ ಹಾಗೆ ರಾಟಿ ಕಾಡೋದು ಹಾಗೆ. ಒಂದು ಎಸಿನ್ಯಾಗ ಕಟ್ ಮಾಡಿ ನೋಡಿ ಪಿಕೋ ಹಾಕ್ಬೇಕಂದ್ರೆ ಸರಿ ರಾತ್ರಿ ಆದ್ರೂ ಮುಗಿಯವಲ್ಲ ರೀ. ಒಂದು ಕೆಲಸ ಯಾವ್ದಾರ ಸ್ನೇಹಿತರೆ. ನಮ್ಮ ಮಧ್ಯದಾಗ ಬಟ್ಟೆ ಗಿರಿಯಕ್ಕೆ ಸ್ವಲ್ಪ ಕಡು ಆತ್ರಿ. ಅಂದಲ್ಲೇ ಬಟ್ಟೆ ಬಾಂಡೆ ಎಲ್ಲ ಕ್ಲೀನ್ ಆತ್ರಿ. ಇಲ್ಲಿಕ್ಕ ನಾಯವ ಮಾಡ್ಕೊಬೇಕಾಗ್ತೈತೆ ರೀ. ವಜ್ಜಿತ್ತು ಸ್ನೇಹಿತರೆ ಮಾಡ್ಕೊಳೋದು. ಪ್ಯಾಂಟ್ ಹುಡುಗಿದ್ರ ಆಗಕ್ಕೆ ನೀರು ಹಾಕಿದ್ರೆ ಮೊದಲ ಹೋದ್ರಿ. ಊಟ ಕ್ಲಿಕ್ ಮಾಡಿಮ್ಮ ನೋಡಿರಿ. ಟೈಮು 10 ಗಂಟೆ ಆಗಿ ಬಂದೈತೆ. ಅದೊಂದು ಟಿಚ್ ಮಾಡಿದೆ. ಅದು ಮತ್ತು ಪಿಕೋ ಮಿಷನ್ ಕಿತ್ತಿಟ್ಟಿನಿ ರೀ. ಹೇಳಿದ್ನಲ್ರಿ ಅವಿ ನಾಳೆಗೆ ಅರ್ಜೆಂಟ್ ಗಂಡು ಮನೆಗೆ ಹೋಗಕ್ಕದ. ಇದೊಂದು ಹೊಲಿಬೇಕು. ಇನ್ನೊಂದು ಸ್ವಲ್ಪ ಹೊಲಿದೈತೆ ರೀ. ದಾರ ಕಾಲ ದಾರ ಸುತ್ತಬೇಕು ರೀ. ಈಗ ದಾರ ಸುತ್ತೂರಾಗನೇ ಕದ ಹಾಕೊಂಬಂದ್ರೆ 10 ಗಂಟೆ ಆಗೈತೆ ಅಂಥೇಳಿ ಎದ್ದೇನು ರೀ. ಮತ್ತು ಇದೊಂದು ಹೊಲಿಗೆ ಹಾಕಿ ಮಡಿಚಿಟ್ಟು ಅವಿಸ್ ಪಿಕೋ ಹಾಕೀನಿ ರೀ. ಈಗ ನೋಡಿರಿ ಇಲ್ಲಿ ಪಿಕೋ ಹಾಕೀನಿ. 1-2 ಸೀರೆ ಚಲೋ ಸೀರೆ ನನಗೂ ಗೊತ್ತಿದ್ದಿಲ್ಲ. ಮೊನ್ನೆ ಸೀರೆ ಮುದ್ದೆ ಆತವ್ರಿ ಹಿಂಗೆ ಒಗಿಬೇಡ್ರಿ ಅಂತ ಹೇಳಿದರು. ಅದಕ್ಕಂತ ಚಲೋ ಸೀರೆ ಪಿಕೋ ಹಾಕಿ ಮಡಿಚಿಟ್ಟೀನಿ ರೀ. ಎಷ್ಟು ಚಂದ ನೋಡಿ ಸ್ನೇಹಿತರೆ, ಮಸ್ತ್ ಕಲರ್ಗಳು. ಇದೊಂದು ಪತ್ಲ ಹಾಕೀನಿ. 3 ಸೀರೆ ಪಿಕೋ ಹಾಕೀನಿ. ಇಲ್ಲೊಂದು 3 ಸೀರೆ ಹಾಕ್ರಿ 5 ಸೀರೆ ಪಿಕೋ ಹಾಕೀನಿ. ಇವು 7 ಸೀರೆ ಪಿಕೋ ಹಾಕಿ ಇವು ಡ್ರೆಸ್ ಹಿಡಿದು ನೋಡಿ. ಇದು 60-70 ರೂಪಾಯಿ ಆಯ್ತು. ಒಂದು ಪ್ಯಾಂಟಿಗೆ 10 ರೂಪಾಯಿ ಅದು 30 ಅದು 30 70. ಇದು 2 ಸೀರೆ 30 2 ಸೀರೆ 30 60 ಮತ್ತು 2 ಸೀರೆ 90 100 ರೂಪಾಯಿ ಆಯ್ತು ನೋಡಿ. ಪಿಕೋದು 160 ರೂಪಾಯಿ ಹೊಲಿದೇನು ರೀ. ನಮ್ಮ ಶ್ರಾವಣಕುಮಾರ್ ಮಕ್ಕೋಯಿಂದ 160 ಹೊಲಿದೆ. ಈಗ 10ಕ್ಕೆ 5 ನಿಮಿಷ ಕಮ್ಮಿ ಐತಿ. ಇದಿಷ್ಟು ಮುಗಿಸಿ ಮಲ್ಕೋಬೇಕಂದ್ರೆ 11 ಗಂಟೆ ಆಗತ್ತೆ ನೋಡಿ ಬರಾಬರಿ. ರೊಕ್ಕ ಅಷ್ಟೇ ಗೊತ್ತಾಗ ಸ್ನೇಹಿತರೆ. ಕಷ್ಟ ಐತ್ರಿ. ನಾ ಎದ್ದಾರಿ ಮಂದಿ ನಾ ಪುಟ್ಟಕ್ಕರ ಮನ್ಯಾಗ ಆ ಕಡೆ ಅದಾರ ನೋಡಿ. ಬರೀ ಕದ ಹಾಕ್ಕೊಂಬಿಡ್ತೀನಿ. ಬರ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದ ಸಿಗ್ತೀನಿ ಸ್ನೇಹಿತರೆ. ಕದ ಹಾಕ್ಕೊಂಬಂದು ತಣ್ಣು ಸಿಕ್ಕಾಪಟ್ಟೆ ತಂಡ್ರಿ. ಎಲ್ಲ ಕಡೆ ತಂಡು ಹಿಂಗೆ ಐತ್ರಿ. ನಮ್ಮ ಕಡೆ ಹೆಂಗೆ ಐತ್ರಿ ನಿಮ್ಮ ಕಡೆ ಹೆಂಗೆ ಐತ್ರಿ ತಂಡಿ ಅಂತ ಫೋನ್ ಹಚ್ಚಿದ್ರೆ ಕೇಳ್ತಿರ್ತಾರೆ ರಿಲೇಷನ್. ಎಲ್ಲ ಕಡೆ ತಂಡಿ ಸ್ನೇಹಿತರೆ. ಯಾವ ಕಡೆ ತಂಡಿಲ್ಲ ಎಲ್ಲ ಕಡೆ ಮಳೆ ಜಾಸ್ತಿ ಆಗೈತಿ. ಎಲ್ಲ ಕಡೆ ತಂಡಿ ಐತೆ ನೋಡಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್. ನಾವು ವಿಡಿಯೋ ಸಿಗೋಣ.